ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಲಿಂಗಾಯತ ಒಕ್ಕೂಟದ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕನ್ನೇರಿ ಸ್ವಾಮೀಜಿಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾಗಿದೆ. ವಿಜಯಪುರ ಜಿಲ್ಲಾ ಪ್ರವೇಶಕ್ಕೆ ಕನ್ನೇರಿ ಸ್ವಾಮೀಜಿಗೆ ಸುಪ್ರೀಂ ಕೋರ್ಟ್ ನಿರ್ಬಂಧವನ್ನ ಏನ್ ವಿಧಿಸಲಾಗಿತ್ತು, ಆ ನಿರ್ಬಂಧವನ್ನ ಪ್ರಶ್ನಿಸಿ ಕನ್ನೇರಿ ಶ್ರೀಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ವಿಜಯಪುರ ಜಿಲ್ಲಾಡಳಿತದ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಕಲಬುರಗಿ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಕನ್ನೇರಿ ಸ್ವಾಮೀಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದರು. ಅಕ್ಟೋಬರ್ 16ರಿಂದ ಡಿಸೆಂಬರ್ 14ರವರೆಗೆ 2 ತಿಂಗಳು ವಿಜಯಪುರ ಜಿಲ್ಲೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನಿರ್ಬಂಧ ಅಂತ ಹೇಳಿ ವಿಜಯಪುರ ಜಿಲ್ಲಾಡಳಿತ ತಿಳಿಸಿತ್ತು. ಜಿಲ್ಲಾಡಳಿತದ ನಿರ್ಬಂಧದ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿಯುವಂತಹ ಕೆಲಸ ಮಾಡಿತ್ತು. ಈಗ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿದಿದ್ದು ಸ್ವಾಮೀಜಿಗೆ ಹಿನ್ನಡೆಯಾಗಿದೆ. ಕನ್ನೇರಿ ಶ್ರೀಗಳು ಲಿಂಗಾಯತ ಒಕ್ಕೂಟದ ಸ್ವಾಮೀಜಿಗಳ ವಿರುದ್ಧ ಕೊಟ್ಟಂತ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅವಹೇಳನಕಾರಿ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನುವುದು ಒಂದು ಗುಂಪಿನ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅದರ ಬೆನ್ನಲ್ಲೇ ಜಿಲ್ಲಾಡಳಿತ ನಿರ್ಬಂಧದ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡುತ್ತಾ ಹೋಗ್ತಾರೆ. ರಾಜಪ್ಪ, ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾದಂತಹ ಹೇಳಿಕೆ ಕನ್ನೇರಿ ಶ್ರೀಗಳದ್ದು. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ವಿಜಯಪುರ ಪ್ರವೇಶಕ್ಕೆ ಅವಕಾಶ ಸಿಕ್ಕಿಲ್ಲ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತ ವಿದ್ಯಾಶ್ರೀ, ಪ್ರಮುಖವಾಗಿ ಏನು ಮಹಾರಾಷ್ಟ್ರದ ಕನ್ನೇರಿ ಅದೃಶ್ಯ ಕಾರ್ತಿಕೇಶ್ವರ ಸ್ವಾಮೀಜಿಗಳು ಮಹಾರಾಷ್ಟ್ರದಲ್ಲಿ ಒಂದು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಒಕ್ಕೂಟದ ಸ್ವಾಮೀಜಿಗಳ ಬಗ್ಗೆ ಒಂದು ಅವಹೇಳನಕಾರಿಯಾದಂತಹ ಪದವನ್ನ ಬಳಸಿರ್ತಾರೆ. ಅಂದ್ರೆ ಪ್ರಮುಖವಾಗಿ ಏನು ವಿಜಯಪುರ ಜಿಲ್ಲೆಯಲ್ಲಿ ಬಸವನ ಬಾಗೇವಾಡಿಯಿಂದ ಬೆಂಗಳೂರುವರೆಗೆ ಬಸವ ಸಂಸ್ಕೃತಿ ರಥಯಾತ್ರೆ ಏನ್ ನಡೆದಿರುತ್ತೆ, ಆ ಒಂದು ರಥಯಾತ್ರೆಯ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ನಡೆದಿರುತ್ತೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲವೊಂದು ಏನು ಲಿಂಗಾಯತ ಸ್ವಾಮೀಜಿಗಳು ಮಾತನಾಡಿದಂತ ಪದ ಒಂದೊಂದಿಷ್ಟು ಏನು ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕನ್ನೇರಿ ಶ್ರೀಗಳು ತಮ್ಮ ಭಾಷಣದಲ್ಲಿ ಹೇಳಿರುವಂತಹ ಒಂದು ಪದಗಳು, ಅಂದ್ರೆ ಲಿಂಗಾಯತಿ ಸ್ವಾಮೀಜಿಗಳ ಬಗ್ಗೆ ಒಂದು ಬಳಸಿರುವಂತಹ ಅವಹೇಳನಕಾರಿ ಪದ ಸಾಕಷ್ಟು ರೀತಿಯಲ್ಲಿ ಆ ಭಕ್ತರಿಗೆ ಒಂದು ಆಕ್ರೋಶಕ್ಕೆ ಕಾರಣ ಆಗಿತ್ತು, ಬಸವಾದಿ ಭಕ್ತರಿಗೆ. ಹಾಗಾಗಿ ಬಸವನ ಬಾಗೇವಾಡಿಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಅದೃಶ್ಯ ಕಾರ್ತಿಕೇಶ್ವರ ಸ್ವಾಮೀಜಿಗಳ ಒಂದು ತವರು ಜಿಲ್ಲೆ ವಿಜಯಪುರ ಜಿಲ್ಲೆ. ಹಾಗಾಗಿ ಬಸವನ ಬಾಗೇವಾಡಿಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕಾನೂನು ಸುವ್ಯವಸ್ಥೆ ನಿಟ್ಟಿನಲ್ಲಿ ಒಂದು ನಿರ್ಬಂಧನೆ ಹೇರುವ ನಿಟ್ಟಿನಲ್ಲಿ ಒಂದು ಆದೇಶ ಹೊರಡುತ್ತಾರೆ. ಆದೇಶದ ಹೊರಬಿದ್ದ ಬೆನ್ನಲ್ಲಿ ಏನು ಕಾರ್ತಿಕೇಶ್ವರ ಸ್ವಾಮೀಜಿಗಳ ಪರ ಮತ್ತು ವಿರೋಧವಾದ ಒಂದು ಹೋರಾಟಗಳಾಗ್ತವೆ. ಹೋರಾಟ ಇದು ಒಂದು ರಾಜಕೀಯ ತಿರುವು ತಿರುವನ್ನು ಪಡೆದುಕೊಳ್ಳುತ್ತೆ. ಆ ನಂತರ ಕನ್ನೇರಿ ಶ್ರೀಗಳ ಒಂದು ಪರವಾಗಿರ್ತಕ್ಕಂಥ ವಕೀಲರು ಕಲಬುರಗಿ ಹೈಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿಯನ್ನ, ಅಂದ್ರೆ ಜಿಲ್ಲಾಡಳಿತ ಏನು 2 ತಿಂಗಳ ಕಾಲ ಒಂದು ನಿರ್ಬಂಧ ಹೇರಿದೆ, ಆ ಒಂದು ನಿರ್ಬಂಧ ತೆರವುಗೊಳಿಸಬೇಕಂತ ನಿಟ್ಟಿನಲ್ಲಿ ಒಂದು ಹೈಕೋರ್ಟ್ ಮೊರೆ ಹೋಗಿರ್ತಾರೆ. ಕಲಬುರಗಿ ಹೈಕೋರ್ಟ್ ಕೂಡ ಒಂದು ವಾದವನ್ನ ಆಲಿಸಿ, ಅಂದ್ರೆ ಕನ್ನೇರಿ ಶ್ರೀಗಳ ಒಂದು ಬಳಸಿರ್ತಕ್ಕಂಥ ಪದಗಳನ್ನ ಆಲಿಸಿ ಆ ಒಂದು ಹಿನ್ನೆಲೆಯಲ್ಲಿ ಅದು ಜಿಲ್ಲಾಡಳಿತ ಒಂದು ಆದೇಶವನ್ನ ಎತ್ತಿಡುತ್ತೆ. ಆ ನಿಟ್ಟಿನಲ್ಲಿ ಈಗ ಮತ್ತೆ ಕನ್ನೇರಿ ಶ್ರೀಗಳ ಒಂದು ಏನು ವಕೀಲರಿದ್ದಾರೆ, ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆ ಅರ್ಜಿ ವಿಚಾರಣೆಯಲ್ಲಿ ಕೂಡ ಏನು ಕನ್ನೇರಿ ಶ್ರೀಗಳ ಒಂದು ಏನು ಜಿಲ್ಲಾಡಳಿತ ನಿರ್ಬಂಧ ಏರಿದೆ ಅದು ಸರಿ ಇದೆ ಅನ್ನುವಂತ ಒಂದು ಆದೇಶವನ್ನ ಹೊರ ಹಾಕಿರುವಂತದ್ದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಕನ್ನೇರಿ ಶ್ರೀಗಳಿಗೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ವಿಜಯಪುರ ಜಿಲ್ಲೆಯಲ್ಲ ಅಷ್ಟೇ ಅಲ್ಲದೆ ಪಕ್ಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಮಟ್ಟ ಇದೆ ಅನ್ನುವಂಥದ್ದು. ಹಾಗಾಗಿ ವಿಜಯಪುರ ಜಿಲ್ಲೆಗೆ ಬರ್ತಾರೆ, ನಿರ್ಬಂಧ ಹೇರಿದ್ರು. ಆ ನಿರ್ಬಂಧ ಆದೇಶ ಬಳಿಕ ಏನಂದ್ರೆ ಅವರು ಕನ್ನೇರಿ ಶ್ರೀಗಳು ಪಕ್ಕದ ಬಾಗಲಕೋಟೆ ಜಿಲ್ಲೆಯ ಒಂದು ಚಿಕ್ಕಾಲಗುಂಡಿಯ ಒಂದು ಏನು ಸಾಕಮಟ್ಟ ಅಲ್ಲಿ ಬಂದು ತಂಗಿದ್ರು. ಆ ವಿಷಯ ಗೊತ್ತಾದ ಹಿನ್ನೆಲೆಯಲ್ಲಿ ಆ ಬಾಗಲಕೋಟೆ ಜಿಲ್ಲಾಡಳಿತ ಕೂಡ ಒಂದು 2 ಜಿಲ್ಲೆಗೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ನಿರ್ಬಂಧ ಹೇರಿತ್ತು. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಜಿಲ್ಲಾಡಳಿತ ಪರವಾಗಿ ಆದೇಶ ಬಂದಿರುವ ಹಿನ್ನೆಲೆಯಲ್ಲಿ ಕಾರ್ತಿಕೇಶ್ವರಿಗೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿ. ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.